ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಿಜಯನಗರದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. 60% ಮಳೆ ಕೊರತೆ, ಸಂಕಷ್ಟದಲ್ಲಿ ಅನ್ನದಾತ. ಬರಪೀಡಿತ ಪ್ರದೇಶಗಳಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿ ಜಂಟಿ ಸಮೀಕ್ಷೆಗೆ ಸೂಚನೆ. ವಿಜಯನಗರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ರೈತರ ಕೈ ಹಿಡಿಯಲಿಲ್ಲ. 60% ಮಳೆ ಕೊರತೆಯಿಂದ ಜಿಲ್ಲೆಯ ವಿವಿಧ ತಾಲೂಕುಗಳ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ಕೊರತೆಯಿಂದ ಬೆಳೆಗಳು ಒಣಗುತ್ತಿದ್ದು ರೈತರ ಬದುಕು ಅತಂತ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆ ಹಾಗೂ ಬೆಳೆ ಹಾನಿಯನ್ನ ಖುದ್ದಾಗಿ ಪರಿಶೀಲಿಸಿ ನಡೆಸಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದೆ ಬಿತ್ತನೆ ಮಾಡಿದ ಬೆಳೆಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ನಡುವೆ ಬರಪೀಡಿತ ಪ್ರದೇಶಗಳಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿ ಜಮೀನುಗಳಿಗೆ ತೆರಳಿ ಬೆಳೆಗಳ ಸ್ಥಿತಿಗತಿಯನ್ನ ಪರಿಶೀಲಿಸಿದರು. ರೈತರ ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸಿದ ಸಚಿವರು ಅಧಿಕಾರಿಗಳಿಂದ ಬೆಳೆ ಹಾನಿ ಹಾಗೂ ಮಳೆ ಕೊರತೆಯ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡರು. ಸಮೀಕ್ಷೆಯ ವರದಿಯನ್ನ ಶಿಬಿರದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ರೈತರಿಗೆ ಅಗತ್ಯ ನೆರವು ನೀಡುವ ಕುರಿತು ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ನಮ್ಮ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ, ದುಡ್ಡು ಕಟ್ಟಕ್ಕಾಗಲ್ಲ ನಮ್ಗೆ ಅಂತ ಹೇಳಿದ್ದಾರೆ. ನನ್ನ ಮಾನ್ಯ ಮುಖ್ಯಮಂತ್ರಿ ಮಾತಾಡಿ ನೋಟಿಸ್ ಬಂದಾಗ ನೋಡಿ ನಿಮ್ಮ ರೈತರ ಸಾಲ ಮನ್ನಾ ಮಾಡಕ್ ಪ್ರಯತ್ನ ಮಾಡ್ತೀವಿ. ನೀವು ಬರಗಾಲ ಏನ್ ನೀರಾವರಿ ನೀರು ಬಿಡ್ತಾರೆ ಹೇಗೆ ಅಂತ ಈಗ ಮೊದಲೇ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಬೇಕು ನಾವು. ಮೊದಲೇ ಕುಡಿಯೋ ನೀರು ಇಂಪಾರ್ಟೆಂಟ್ ನಮಗೆ. ಕುಡಿಯೋ ನೀರು ಸಮಸ್ಯೆ ನನ್ನ ಅನಿಸಿಕೆ ಸಮಸ್ಯೆ ಆಗಲ್ಲ. ಹೋದ ವರ್ಷದಲ್ಲೂ ಇದೇ 6ನೇ ತಾರೀಕಿಗೆ 7ನೇ ತಾರೀಕಿಗೆ 80 TMC ಇತ್ತು. ಈಗ 69 TMC ಇದೆ. ಇನ್ನು ಮಳೆ ಬರ್ತದ DC ಮೇಡಮ್ ಅದೇ ಹೇಳ್ತಾರೆ, ಮಳೆ ಬರ್ತದ ನಿರೀಕ್ಷೆ ಯಾವುದೂ ತೊಂದರೆ ಆಗಲ್ಲ ಅಂತ ದೇವ್ರ ತಾನು ಪ್ರಾರ್ಥನೆ ಮಾಡಬೇಕು. ಈಗ ನಮ್ಮ ಕೈಲಿಲ್ಲ, ಮಳೆ ಕೊಡೋದು ನಮ್ಮ ಕೈಲಿಲ್ಲ, ದೇವ್ರ ಕೈಲಿರೋದು. ನಾವು ದೇವ್ರ ಪ್ರಾರ್ಥನೆ ಮಾಡ್ತೀವಿ, ದಯಮಾಡಿ ಮಳೆ ಬೆಳೆ ಪರಿಶೀಲನೆ ಒಂದ್ ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಬ್ಯಾಂಕಿಂದ. ಈ ಬಾರಿ ಸ್ವಲ್ಪ ಕಷ್ಟ ಆಗ್ತದೆ ಅವ್ರಿಗೆ. ಅದನ್ನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಸರ್ಕಾರ ಅದೇನು ತೀರ್ಮಾನ ನೋಡು ಮನ್ನಾ ಮಾಡಕ್ ನಾನು ಪ್ರಯತ್ನ ಮಾಹಿತಿ ಕೊಡ್ಬೇಕಿಲ್ಲ, ನಾನು ಪ್ರಪೋಸಲ್ ಕೊಡ್ತೀನಿ. ತೀರ್ಮಾನ ಮಾಡ್ಬೇಕಾಗಿರೋದು ಮನೆ ಮುಖ್ಯಮಂತ್ರಿಗಳು. ಸಚಿವರಾಗಿ ಸ್ವೀಕಾರ ಮಾಡಿದ್ರಿ, ಈಗ ಖಾತೆ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ, ಏನ್ ಹೇಳ್ತೀರಿ ಸರ್? ಇಲ್ಲ, ಖಾತೆ ಇನ್ನ ತೀರ್ಮಾನ ಮಾಡಿಲ್ಲ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಅದು ಮನೆ ಮುಖ್ಯಮಂತ್ರಿ ವ್ಯಕ್ತಿಗೆ ಬಿದ್ದಿರೋದು. ಅದು ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ, ಅಂಥದ್ದಿಂತ ಇಲ್ಲ. ವಸತಿ ನನ್ನ ವಸತಿ ಖಾತೆ ಕೊಟ್ಟಿದ್ರು, 3 ವರ್ಷ ವಸತಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಒಂದು 15 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ ನಾನು ಸಂತೋಷ ತಂದಿರೋದೇನೆಂದರೆ, ಖುಷಿ ತಂದಿರೋದಂದರೆ 79,860 ಮನೆ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀನಿ ನಾನು ನನ್ನ ಅವಧಿಯಲ್ಲಿ. ಇನ್ನೂ 33,000 ಮನೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತು ಮನೆ ಮುಖ್ಯಮಂತ್ರಿಗಳು ಬದಲಾವಣೆ ಆದರು. ನನ್ಗೆ ಯಾವ ಕೊರತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ಕ್ಯಾಬಿನೆಟ್ ಫುಲ್ ಆಗಿದೆ, ಮಿನಿ ಸರ್ಜರಿ ಮಾಡ್ತಾರಂತ ಮಾಹಿತಿ ಸರ್. ಮಿನಿ ಸರ್ಜರಿ ಮಾಡ್ತಾರಂತ ಅಂದ್ರೆ 2-3 ಮಂದಿ ಸಚಿವರು ಕೊಟ್ಟಂತ ಸಚಿವರು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಆವತ್ತಿಂದ ಪದೇ ಹೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಮೊನ್ನೆನೂ ಹೇಳಿದೆ, ನನ್ನ ಮಾಧ್ಯಮದಲ್ಲಿ 10 ದಿನ ಮುಂಚೆ ನಾನು ಮಾಧ್ಯಮದಲ್ಲಿ ಮಾತಾಡುವಾಗ ಹೇಳಿದ್ದೀನಿ, ನಾನು 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ದೆ ಮಂತ್ರಿಯಾಗಿ ಸೇವೆ ಕೆಲಸ ಮಾಡಿ ಅಂತ. ಈಗ ಇಲ್ಲಪ್ಪ 28 ಚುನಾವಣೆ ಬರ್ತಾ ಇದ್ದೀನಿ, ನನ್ನ ಪಕ್ಷಕ್ಕೆ ಕೆಲಸ ಮಾಡಿ, ಅದಕ್ಕೆ ನಾನು ಬದ್ದಾಗಿದೆ. ಏನು ತೀರ್ಮಾನ? ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆಲ್ಲ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಎಲ್ಲರಿಗೂ ಏನಾಗಿದೆ, ಎಲ್ಲರಿಗೂ ಮಂತ್ರಿ ಆಗ್ಬೇಕಂತ ಆಸೆ. ತಪ್ಪಿಲ್ಲ, ಅದು ತಪ್ಪಿಲ್ಲ. ಮೊದಲೇ ಬಾರಿ MLA ಆಗೋವರೆಗೂ ಮಂತ್ರಿ ಆಗ್ಬೇಕಂತ ಆಸೆ. ಏನು ಹೇಳಿ, ಎಲ್ಲರಿಗೂ ನಾನು ಮಂತ್ರಿ ಆಗ್ಬೇಕು, ನೀನು ಮಂತ್ರಿ. ಈಗ ಲಿಮಿಟ್ ಇದೆ ಇದಕ್ಕೆ. ಮುಂಚೆ ಏನಾಗಿತ್ತು, ಅನ್ಲಿಮಿಟ್ ಇತ್ತು. ಈಗ 34 ಜನ ಮೇಲೆ ಮಾಡೋಕ್ಕಾಗಲ್ಲ, ಆಕಾಶಿಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗ ಸಹಜ. ಕಂಪ್ಲೀಟ್ ಮಾಡ್ತೀನಿ. ಈ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದಲ್ಲಿ ಅದೇನೆ. ಎಲ್ಲಾ ಪಕ್ಷದಲ್ಲಿ ಏನಾಗಿದೆ, ಆಕಾಂಕ್ಷಿಗಳು ಜಾಸ್ತಿ, ಎಲ್ಲರಿಗೂ ಆಗ್ಬೇಕಂತ. ಈಗ ಮೊದಲೇ ಬಾರಿ MLA ಆಗಿ ಮಂತ್ರಿ ಆಗ್ಬಾರ್ದು ಅಂತ. ಈಗ ನಮ್ಮ ಚಿತ್ರದುರ್ಗ ಬಸಪ್ಪನ್ಗೆ ಅವಕಾಶ ಸಿಕ್ಲಿಲ್ವಾ? ಈಗ ಕುಮಾರಸ್ವಾಮಿ 2004 ಮೊದಲೇ ಬಾರಿ MLA ಆದ್ರೂ ಮುಖ್ಯಮಂತ್ರಿನೇ ಆಗ್ಬಿಟ್ರು. ಇಲ್ಲ ಅವಕಾಶ ಎಲ್ಲಾರ್ಗೂ ಆಸೆ ಇರ್ತದೆ. ಅಂದ್ರೆ ಲಿಮಿಟ್ ಇದಕ್ಕೆ ಕಾರಣಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾವುದು ಈಗ ಒಂದು ನಾನು ಹೇಳ್ತೀನಿ, ಮೂಲ ಕೀಳ ಇಲ್ಲ, ನಾವೆಲ್ಲ ಕಾಂಗ್ರೆಸ್, ಕರೆಕ್ಟಾ? ಈಗ ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ
ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅವ್ರು ಏನು ಮಾಡ್ತಾರೆ, ನಾವು ಹೋಗಿ ದಿಲ್ಲಿ ಕೇಳಿದ ತಕ್ಷಣ ಮಾಡಲ್ಲ, ಯಾರಿಂದ ರೆಕಮೆಂಡ್ ಮಾಡಿದ್ರು ಕೊಡಲ್ಲ, ಅವ್ರದ್ದೇ ಅಂತ ಒಂದು ಸರ್ವೆ ಮಾಡ್ತಾರೆ. ಯಾರು ಮಂತ್ರಿ ಮಾಡಿದ್ರೆ ಸೂಕ್ತ, ಪಕ್ಷಕ್ಕೆ ಅನುಕೂಲ ಆಗ್ತದೆ, ಪಕ್ಷಕ್ಕಿಂತ ಹೆಚ್ಚಾಗಿ ಮಂತ್ರಿ ಮಾಡಿದ್ರೆ ರಾಜ್ಯದ ಜನಕ್ಕೆ ಒಳ್ಳೇದಾಗಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು, ಆ ಸರ್ವೆ ಮಾಡೇ ಕೊಡೋದು. ಸರ್, ಈಗ ಬಿಜೆಪಿ ಅವರು ಪೇಮೆಂಟ್ ಸೀಟ್ಗಳು ಅಂತ ಮಾತಾಡ್ತಾರೆ. ಅವ್ರು ಬಿಜೆಪಿ ಅವ್ರು ಏನು ಮಾಡೋದಂತೆ, ಈಗ ಅವ್ರ ಕಾಲದಲ್ಲೇನೆ ಏನಂದ್ರು ಇವರು ಯತ್ನಾಳ್ ಅವ್ರು ಏನಂದ್ರು, ಒಂದು ಯತ್ನಾಳ್ ಅವ್ರು ಏನಂದಿದ್ರು, ನಮ್ಮ ಪಕ್ಷದವ್ರು ಹೇಳಿದ್ರಾ? ನಮ್ಮ ಪಕ್ಷದವ್ರು ಹೇಳಿದ್ದೇನ್ರಿ, ಬಿಜೆಪಿ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ 2,000 ಕೋಟಿ ಕೊಟ್ಟು ಆಗಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಮುಂದೆ ಇದೆ. ಅವ್ರದಲ್ಲಿ ಆ ಪದ್ಧತಿ ಇರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಇಲ್ಲ. ಕೆಲವು ಕಾಂಗ್ರೆಸ್ ಈಗ ಒಬ್ಬ ಒಂದ್ ನಿಮಿಷ, ಈಗ ಒಬ್ಬ ಪೌರ್ವ ಕಾರ್ಮಿಕರಿಗೆ ನೋಡಿ ಒಂದ್ ನಿಮಿಷ, ಒಬ್ಬ ಪೌರ್ವ ಕಾರ್ಮಿಕರಿಗೆ ಬಸವಂತಪ್ಪನ್ಗೆ ಇವತ್ತು ಮೊದಲೇ ಬಾರಿ MLA ಆಗಿ ಮಂತ್ರಿ ಮಾಡಿದ ಅಂದ್ರೆ ಅವಂತ ಯಾವ ದುಡ್ಡಿದೆ? ಬಿಜೆಪಿ ಮಾಡಿದ್ರ? ಅದು ಬಿಜೆಪಿ ಮಾಡಿದೇನ್ರಿ? ಮತ್ತೆ ಪೂರ್ವ ಕಾರ್ಮಿಕ ಮಗ ಬಡವ ಒದ್ಲಾಡ್ತಾ ಇದ್ದ, ಬಿಳಿ 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 ಅಂತ ನಾನ್ ಸಾಲ ಮಾಡ್ಬಿಟ್ಟಿದ್ದೀರಣ, ಹಂಗಣ ಹಿಂಗಣ ಅಂತ ಹೇಳ್ಬಿಟ್ಟು ಮಂತ್ರಿ ಮಾಡಿಲ್ವಾ? ಸರ್, ಈಗ ಸರ್ ಮಹಿಳಾ ಸಚಿವರು ಇಲ್ಲದೆ ಇರತಕ್ಕಂತ ಕ್ಯಾಬಿನೆಟ್ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಈಗ ಬೇರೆ ಬೇರೆ ಕಡೆ ಮಹಿಳಾ ಸಚಿವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಯಾವುದೋ ಕಾರಣದಿಂದ ಈಗ ನಿಲ್ಸಿದಾರೆ. ಅದು ಮಾಡ್ಲೇಬೇಕಾಗ್ತದೆ. ಯಾರು ಮಾಡ್ಬೋದು ಸರ್? ಯಾರು ಸಿದ್ದರಾಮಯ್ಯ ಸಾಹೇಬ್ರ ನಡುವೆ ಕೆಲವೊಂದು ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.